திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம் குருதேவா. திருச்சிற்றம்பலம். குருவே சரணம். குருவே சரணம். நம சிவாய. நம சிவாய. நம சிவாய. நம சிவாய. நம சிவாய. நம சிவாಯ. ಗುರುದೇವ, ಗುರು ಸೇವೆ ಮಾಡೋರು ಅದು ಆ ದಾರಿಯಲ್ಲಿ ಹೇಗೆ ಬರಬೇಕು ಅಂತ ಗುರುದೇವ? ಗುರು ಸೇವೆ ಮಾಡೋ ಇಚ್ಛೆ ಇರೋರು, ಗುರು ಸೇವೆ ಮಾಡಲಿಕ್ಕೆ ಇಚ್ಛೆ ಇರುವವರು ಆ ದಾರಿಯಲ್ಲಿ ಹೇಗೆ ಬರಬೇಕು? ಇಚ್ಛೆ ಇರುವವರು. ಕೆಲವರಿಗೆ ಇಚ್ಛೆನೇ ಇರಲ್ಲ, ಅಂದ್ರೆ ಅದು ಆಕಸ್ಮಿಕವಾಗಿ. ಸತ್ಯವಾದ ವಿಚಾರ. ಕೆಲವರಿಗಲ್ಲ, ಅರ್ಥ ಆಯ್ತಲ್ಲ? ಗುರುದೇವ, ಯಾರಿಗೂ ಇಚ್ಛೆ ಇಲ್ಲ, ಗುರುದೇವ, ಇದು ಸತ್ಯ. ಅರ್ಥ ಆಯ್ತಾ? ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಒಂದು ಗುರುವಿನ ದರ್ಶನ ಆಗೋದು, ಗುರುವಿನ ಸಾಕ್ಷಾತ್ಕಾರ ಆಗೋದು. ಅರ್ಥ ಆಗ್ತಾ ಹೇಳೋದು? ಗುರುದೇವ. ಇದೇ ಸರಿ, ಇದೇ ಸತ್ಯ, ಹೀಗೇ ಇರಬೇಕು. ಅರ್ಥ ಆಯ್ತಾ? ಗುರುದೇವ. ಈ ಸತ್ಯವಾದ ವಿಚಾರ. ಕೆಲವರು ಇಚ್ಛೆ ಅಂದ್ರೆ ಗುರುದೇವ, ಅವರು ಹುಡುಕೋದ್ರಲ್ಲೇ ಇರ್ತಾರೆ ಗುರುದೇವ. ಅಂದ್ರೆ ಗುರು ಗುರು ಅಲ್ಲಿ ಎಂಥದನ್ನು ಹುಡುಕುದು, ಯಾರನ್ನು ಹುಡುಕುದು ಅಲ್ವಾ? ಹುಡುಕಿ 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 ಇಲ್ಲಿವರೆಗೆ ಬಂದಿದೆ ಅಲ್ವಾ? ಹುಡುಕಿ 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 ಮನುಷ್ಯ ಜನ್ಮದವರೆಗೆ ಬಂದಿದ್ದೇವಲ್ಲ ಗುರುದೇವ. ಇದು ಅರ್ಥ ಆದ್ರೆ ಸಾಕಲ್ಲ ಮನುಷ್ಯ ಜನ್ಮ ಸಾರ್ಥಕ ಆಗಲಿಕ್ಕೆ. ಎಷ್ಟೋ ಹುಡುಕಿದಲ್ವ, ಎಷ್ಟೋ ಜನ್ಮದಲ್ಲಿ ಹುಡುಕಿದಲ್ಲ. ಎಂಥದನ್ನು ಹುಡುಕುದು? ನೀನು ಮಾಡಿದ ಒಳ್ಳೆಯದು ಕೆಟ್ಟದಕ್ಕೆ ನಿನಗೆ ಸಿಗುವುದು ಅಲ್ವಾ? ನೀನು ಮಾಡಿದ ಒಳ್ಳೆಯದು ಕೆಟ್ಟದಕ್ಕೆ ನಿನಗೆ ಪ್ರಕೃತಿ ಮೂಲಕವೋ ಭಗವಂತನ ಮೂಲಕವೋ ಅಲ್ಲ, ನಿನ್ನ ಆತ್ಮದ ಮೂಲಕವೋ, ಅದು ನೀನು ಹೇಗೂ ಬೇಕಾದ್ರೆ ತಕೋ, ಅದು ನಿನಗೇ ಸಿಗುವುದು, ಬೇರೆ ಯಾರಿಗೂ ಸಿಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಹೇಳೋದು. ಬೇರೆ ಎಂತ ಬೇಡ. ನಾನು ಹೇಗೆ ಹಾಗೆ ಎಲ್ಲವೂ, ನೀನು ಹೇಗೆ ಹಾಗೆ ಎಲ್ಲವೂ. ಈ ಕಡೆಯಿಂದ ಹೇಳೋದಾದ್ರೆ ಹಾಗೆ, ಆ ಕಡೆಯಿಂದ ಹೇಳೋದಾದ್ರೆ ಹಾಗೆ. ಅರ್ಥ ಆಯ್ತಾ ಅಲ್ಲ? ನೀವು ಹೇಗೆ ಇದ್ದೀರಿ ಹಾಗೆ ಪ್ರಪಂಚ ಅಂತ ಹೇಳೋದು. ನೀವು ಒಳ್ಳೆಯದಲ್ಲಿ ನೋಡ್ತೀರಾ, ಒಳ್ಳೆಯದೇ ಸಿಗ್ತದೆ. ಅರ್ಥ ಆಯ್ತಲ್ವ? ಕೆಟ್ಟದಲ್ಲಿ ನೋಡ್ತೀರಾ, ಕೆಟ್ಟದೇ ಸಿಗ್ತದೆ. ಎಲ್ಲ ನಮ್ಮೊಳಗಡೆನೆ. ಎಲ್ಲ ನಮ್ಮೊಳಗೆ ಇರೋದು. ಅರ್ಥ ಆಯ್ತಲ್ವ? ಆಧ್ಯಾತ್ಮಿಕ ಜ್ಞಾನ ಗುರು ಅಂತ ಹೇಳ್ತಾರಲ್ವ. ಆಧ್ಯಾತ್ಮಿಕ ಅಂದರೆ ಏನು ಗೊತ್ತಾ? ನಿನ್ನ ಆಸೆಯನ್ನು ಮುಗಿಸು. ಆಸೆಯನ್ನು ಮುಗಿಸಿದರೆ ಆಧ್ಯಾತ್ಮಿಕ ಪರಿಪೂರ್ಣ. ಆಸೆ ಇದ್ದರೆ ಆಧ್ಯಾತ್ಮಿಕ ಎಲ್ಲಿ ಪರಿಪೂರ್ಣ ಆಗ್ತದೆ? ಹುಡುಕುವುದು ಆಸೆನೇ ಅಲ್ವ? ಖಂಡಿತವಾಗಿ ಅದನ್ನು ಹೇಳುದು. ಎಂಥದನ್ನು ಹುಡುಕುವುದು ಅಂತ ಕೇಳುದು, ಅದು ಕೂಡ ಆಸೆ ಅಲ್ವಾ? ಆಸೆಯನ್ನು ಮುಗಿಸು, ಹುಡುಕುದನ್ನು ನಿಲ್ಲಿಸು ಅಂತ ಹೇಳೋದು. ಆಸೆಯನ್ನು ಪರಿಪೂರ್ಣಗೊಳಿಸಬೇಕು. ಆಸೆಯನ್ನು ಪರಿಪೂರ್ಣಗೊಳಿಸದೆ ಯಾವುದು ನಮಗೆ ಸಾಧ್ಯವಾಗಲಿಕ್ಕಿಲ್ಲ ಮಾಡಲಿಕ್ಕೆ. ಈ ಆಧ್ಯಾತ್ಮಿಕ ಗುರು ಬೇಕು, ಜ್ಞಾನ ಬೇಕು ಅಂತೇಳಿ ಬರ್ತಾರಲ್ವ, ಇವರ ಆಸೆಯನ್ನು ಪರಿಪೂರ್ಣಗೊಳಿಸಿರಬೇಕು. ಹಾಗೆ ಅಂತೇಳಿ ಆಸೆ ಬರೋದಿಲ್ವಾ? ಆಸೆಯನ್ನು ನಮಗೆ ಪರಿಪೂರ್ಣಗೊಳಿಸುವಾಗ ನಮ್ಮ ಒಳಗೆ ಒಂದು ಕಂಟ್ರೋಲ್ ಅಂತ ಬರ್ತದೆ. ಅರ್ಥ ಆಯ್ತಾ? ಕಂಟ್ರೋಲ್. ಆ ಕಂಟ್ರೋಲ್ ಬಹಳ ಮುಖ್ಯ. ಮನಸ್ಥಿತಿ, ಸ್ಥಿತಪ್ರಜ್ಞ ಸ್ಥಿತಿ. ಅರ್ಥ ಆಯ್ತಲ್ವ? ಈ ಸ್ಥಿತಿ ಬಹಳ ಮುಖ್ಯ. ಆಸೆ ಆಗಬಾರ್ದು. ಆಸೆ ಅಂದರೆ ಏನು ಅಂತ ತಿಳಿಯಬೇಕು. ಗುರು ಸೇವೆಯಲ್ಲಿ ಆಸೆ ಅಂದರೆ ಏನು ಅಂತೇಳಿ ತಿಳಿಯಬೇಕು. ಮಾಯೆ ಅಂದರೆ ಏನು ಅಂತೇಳಿ ತಿಳಿಯಬೇಕು. ಹೊರತು ಮಾಯೆಗೆ ಹೋಗಿ ಬೀಳಬಾರ್ದು. ಅರ್ಥ ಆಯ್ತಾ? ಮಾಯೆಗೆ ಹೋಗಿ ಬಿದ್ದರೆ ಭಾಳ ಕಷ್ಟ ಉಂಟು ಅಂತ ಹೇಳೋದು. ಅದು ಆಗೋಗೋ ವಿಷಯವೇ ಅಲ್ಲ. ಅರ್ಥ ಆಗ್ತದ? ಮಾಯೆಗೆ ಹೋಗಿ ಬಿದ್ದರೆ ಭಾಳ ಕಷ್ಟ ಉಂಟು. ಅದು ಜನ್ಮಗಳನ್ನೇ ಆಟ ಆಡಿಸ್ಬಿಡುತ್ತೆ. ಜನ್ಮಗಳನ್ನೇ ಆಟ ಆಡಿಸೋದಲ್ಲ, ಯೋಗ್ಯತೆ ಮತ್ತೆ ಯೋಗ ಎರಡನ್ನೂ ಅದು ಖಂಡಿತವಾಗಿಯೂ. ಯೋಗ್ಯತೆ ಮತ್ತು ಯೋಗ ಈ ಎರಡನ್ನೂ ಅದು ಹಿಂದೆ ಮುಂದೆ ಮಾಡಿಬಿಡ್ತದೆ. ಯೋಗ್ಯತೆ ಇದ್ದವನಿಗೆ ಆ ಯೋಗ್ಯತೆಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬರ್ತದೆ. ಆ ಯೋಗ ಇದ್ದವನಿಗೆ ಆ ಯೋಗವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬರ್ತದೆ. ಎರಡೂ ಆಗ್ತದೆ. ಅದರಲ್ಲಿ ಯೋಗ ಉಂಟು ಅವನಿಗೆ, ಈ ಮಾಯೆಯಿಂದಾಗಿ ಅದನ್ನು ಕಳೆದುಕೊಳ್ತಾನೆ.
ಅರ್ಥ ಆಯ್ತಲ್ವ? ಮತ್ತೆ ಅದನ್ನ ಸಂಪಾದನೆ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ ಇದೆ. ಸಾಧ್ಯನೇ ಇಲ್ಲ. ಆದ ಕಾರಣ ಹೇಳೋದು, ಈ ಮಾನವ ಜನ್ಮ ಎಂಬುದಷ್ಟು ಸುಲಭದ ಸ್ಥಿತಿ ಅಲ್ಲ. ಇದೆಲ್ಲ ಮಾತಾಡಲಿಕ್ಕೆ ತುಂಬ ಸುಲಭ. ಮನಸ್ಸು ಅಂತೇಳಿ ಒಂದು ಉಂಟಲ್ಲ, ಅರ್ಥ ಆಯ್ತಲ್ವ? ಈಗ ಭಗವಂತನಿಗೂ ನಮಿಗೂ, ಜೀವಾತ್ಮಕ್ಕೂ ಪರಮಾತ್ಮನಿಗೂ ನಡುವೆ ಇರುವುದು ಯಾವುದು ಗೊತ್ತುಂಟ? ಈ ಮನಸ್ಸು. ಈ ಮನಸ್ಸನ್ನು ನೀನು ಎಷ್ಟರ ಮಟ್ಟಿಗೆ ಆ ಪರಮಾತ್ಮನಿಗೆ ಒಪ್ಪಡಿಸ್ತೀಯೋ, ಮನಸ್ಸನ್ನು ಎಷ್ಟರ ಮಟ್ಟಿಗೆ ಪರಮಾತ್ಮನಿಗೆ ನೀನು ಒಪ್ಪಡಿಸ್ತೀಯೋ ಅಷ್ಟರ ಮಟ್ಟಿಗೆ ನಿನಗೆ ಒಂದೊಂದು ವಿಷಯಗಳು ನಿನ್ನ ಒಳಗೇ ನಿನಗೆ ಅರಿವಾಗ್ತದೆ. ಈ ಮನಸ್ಸನ್ನು ನಾವು ಪ್ರಪಂಚಕ್ಕೆ ಒಪ್ಪಡಿಸಿದ್ದೇವೆ. ಈ ಮನಸ್ಸನ್ನು ನಾವು ಪ್ರಪಂಚಕ್ಕೆ ಒಪ್ಪಡಿಸಿದ್ದೇವೆ, ಪರಮಾತ್ಮನಿಗೆ ಒಪ್ಪಡಿಸಲಿಲ್ಲ. ಕಾರಣ ಏನು? ಈ ಪ್ರಪಂಚ ಪಂಚೇಂದ್ರಿಯ. ಈ ಪಂಚೇಂದ್ರಿಯ ಪ್ರಪಂಚದಲ್ಲಿ ಮುಳುಗಿ ಹೋಗಿದೆ. ಅರ್ಥ ಆಯ್ತಲ್ಲ? ಈ ಪಂಚೇಂದ್ರಿಯದ ಮೂಲಕ ತಾನೇ ಎಲ್ಲವೂ ಆಗೋದು ಅಲ್ವಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ರೂಪ ಅಲ್ವಾ, ಸೌಂದರ್ಯ. ಇನ್ನೊಬ್ಬರ ಜೊತೆ ಬೆರೆಯಲಿಕ್ಕೆ ಅದೇ ಕಾರಣ. ಖಂಡಿತವಾಗಿಯೂ. ಅರ್ಥ ಆಯ್ತಲ್ವಾ? ಈ ಪಂಚೇಂದ್ರಿಯ ಯಾವಾಗ ಒಳಮುಖ ಆಗ್ತದೆ? ಯಾವಾಗ ಒಳಮುಖ ಆಗ್ತದೆ? ಅವರವರ ಸಾಧನೆಯಿಂದ, ಪೂರ್ವಜನ್ಮದ ಪುಣ್ಯದಿಂದ, ಗುರುವಿನ ಕೃಪಾಶೀರ್ವಾದದಿಂದ ಈ ಪಂಚೇಂದ್ರಿಯ ಒಳಮುಖ ಆಗ್ತದೆ. ಈ ಪಂಚೇಂದ್ರಿಯ ಒಳಮುಖವಾಗುವಾಗ ಸತ್ಯದ ಸ್ಥಿತಿ ಏನು ಅಂತೇಳಿ ನಮಗೆ ಅರಿವಾಗ್ತದೆ. ಈ ಪಂಚೇಂದ್ರಿಯ ಯಾವಾಗ ನಮಗೆ ಒಳಮುಖ ಆಗುವುದಿಲ್ಲೋ ಅಲ್ಲಿವರೆಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾತಾಡಬೇಕಷ್ಟೇ. ಅದು ಹಾಗೆ, ಇದು ಹೀಗೆ, ಆ ಕಡೆದು ಈ ಕಡೆದು ಅಂತೇಳಿ ಅಲ್ವಾ? ಆಧ್ಯಾತ್ಮಿಕ ಜ್ಞಾನ, ಗುರುಗಳು, ಮೋಕ್ಷ, ಮುಕ್ತಿ, ಕರ್ಮ, ಋಣ, 1000 ವಿಚಾರ ಹೇಳ್ಬೋದು. ಎಲ್ಲರೂ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಎಲ್ಲರಿಗೂ ಗೊತ್ತಿರೋದು. ಆದರೆ ಇದರ ನಿಜವಾದ ಸ್ಥಿತಿ ಗೊತ್ತುಂಟಾ? ಅದನ್ನು ಮಾತಾಡಿ, ಜ್ಞಾನದ ಮಾತಾಡಿ ನಾವು ಕಣ್ಣಲ್ಲಿ ಕಿವಿಲಿ ಬೇರೆ ವಿಚಾರಗಳು ನಾವು ಮಾತಾಡಿದ್ರೆ ಅದು ಅಲ್ಲಿ ಹೋಯ್ತು. ಹೋಯ್ತಲ್ವಾ? ವಿಷಯ ಹೇಳೋದು ನಾನು. ಇದೆಲ್ಲ ಮಾತಾಡ್ತಾರೆ ಪ್ರಪಂಚದಲ್ಲಿ. ಮೋಕ್ಷ, ಆಧ್ಯಾತ್ಮಿಕ, ಜ್ಞಾನ, ಮುಕ್ತಿ, ಜೀವ, ಆತ್ಮ, ದೇವರು, ಕರ್ಮ, ಋಣ, 1000 ವಿಚಾರ ಎಲ್ಲರೂ ಮಾತಾಡ್ತಾರೆ. ಆದರೆ ಇದರ ನಿಜವಾದ ಸ್ಥಿತಿ ಗೊತ್ತುಂಟಾ? ಇದರ ನಿಜವಾದ ಸ್ಥಿತಿ ಒಬ್ಬನಿಗೆ ಗೊತ್ತಾದರೆ ಅವನೆಷ್ಟು ಮೌನವಾಗ್ತಾನೆ ಗೊತ್ತುಂಟಾ? ಅವನು ಮೌನವೇ ಆಯಿಕೊಂಡು ಹೋಗುದು ಕೊನೆಗೆ. ಅರ್ಥ ಆಗ್ತಾ ಹೇಳೋದು? ಅಷ್ಟು ಸುಲಭ ಅಲ್ಲ. ಮಾತಾಡಲಿಕ್ಕೆ ತುಂಬ ಸುಲಭ, ಅನುಭವಿಸ್ಲಿಕ್ಕೆ ತುಂಬ ಕಷ್ಟ. ಅದೇ ಹೇಳಿದು, ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಗುರುವಿನ ಸಾಕ್ಷಾತ್ಕಾರ ಆಗೋದು, ಎಲ್ಲರಿಗೂ ಗುರುವಿನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಎಲ್ಲ ಫ್ಯಾಷನ್ ಆಗಿ ಗುರುವಿನ ಹತ್ರ ಹೋಗ್ತಾರೆ. ಅರ್ಥ ಆಯ್ತಲ್ಲ? ತನ್ನ ಸ್ವಾರ್ಥಕ್ಕಾಗಿ ಹೋಗ್ತಾರೆ. ಈಗೆಲ್ಲ ಒಂದು ಟ್ರೆಂಡ್ ಆಗಿದೆ ಅಲ್ವಾ? ಇವಾಗ ತುಂಬಾ ಟ್ರೆಂಡ್ ಗುರುದೇವ. ಆಧ್ಯಾತ್ಮಿಕ ಗುರುಗಳು ಅಂದರೆ ಅದು ಟ್ರೆಂಡ್ ಆಗಿದೆ. ಒಂದು ಖುಷಿ ಅದರಲ್ಲಿ ಒಂದು ಎಲ್ಲರಿಗೆ. ನಾವು ಮೆಡಿಟೇಷನ್ ಮಾಡ್ತೀವಿ, ನಾವು ಧ್ಯಾನ ಮಾಡ್ತೇವೆ, ನಾವು ಯೋಗ ಮಾಡ್ತೇವೆ, ಆ ಕಡೆದು ಮಾಡ್ತೇವೆ, ಈ ಕಡೆದು ಮಾಡ್ತೇವೆ. ಭಗವಂತ, ನೀನು ಯಾಕೆ ಬೇಕಾಗಿ ಬಂದದ್ದು? ನೀನು ಏನು ಬೇಕಾದರೂ ಮಾಡು, ಧ್ಯಾನ ಮಾಡು, ಯೋಗ ಮಾಡು, ಗುರುವಿನ ಹತ್ರ ಹೋಗು, ಏನು ಬೇಕಾದರೂ ಮಾಡು. ಆದರೆ ನಿನ್ನ ಕರ್ಮವನ್ನು ಏನು ಮಾಡ್ತೀವಿ? ನಿನ್ನ ಕರ್ಮವನ್ನು ಏನು ಮಾಡ್ತೀನಿ ಅಂತ ಕೇಳೋದು ನಾನು. ಅನುಭವಿಸಿಯೇ ಆಗಬೇಕು. ಅದು ಗುರುವಿನ ಜೊತೆ ನೀನು ಅನುಭವಿಸಬೇಕು ಅಂತಿದ್ರೆ ಗುರುವಿನ ಜೊತೆಯೇ ಅನುಭವಿಸುವುದು. ಹೆಂಡತಿ ಮಕ್ಕಳ ಜೊತೆ ಅನುಭವಿಸಬೇಕು ಅಂತಿದ್ರೆ ಹೆಂಡತಿ ಮಕ್ಕಳ ಜೊತೆಯೇ ಅನುಭವಿಸುವುದು. ಈ ಪ್ರಪಂಚದ ಲೌಕಿಕ ಸುಖದಲ್ಲಿ ಅನುಭವಿಸಬೇಕು ಅಂತಿದ್ರೆ ಈ ಪ್ರಪಂಚದ ಲೌಕಿಕ ಸುಖದಲ್ಲೇ ಅನುಭವಿಸುವುದು. ಅದು ನಿನ್ನ ಕರ್ಮ. ಅರ್ಥ ಆಯ್ತಾ? ಮನಸ್ಸು ಇದನ್ನು ಏರುಪೇರು ಮಾಡುತ್ತೆ ಅಲ್ವಾ ಗುರುದೇವ? ಖಂಡಿತವಾಗಿಯೂ ಮನಸ್ಸು ಯಾವುದನ್ನು ಏರುಪೇರು ಮಾಡಲಿಲ್ಲ. ಈ ಪ್ರಪಂಚದಲ್ಲಿ ಯಾವುದನ್ನು ಮಾಡಲಿಲ್ಲ ಅಂತ ಕೇಳಬೇಕು. ಕರ್ಮವನ್ನು ಜಾಸ್ತಿ ಮಾಡುತ್ತೆ. ಆ ಕರ್ಮವನ್ನು ಜಾಸ್ತಿ ಮಾಡ್ತದೆ, ಇನ್ನಷ್ಟು ಕರ್ಮವನ್ನು ಸೇರಿಸ್ತದೆ. ಅದೇ ಮನಸ್ಸು ಕರ್ಮವನ್ನು ಕಡಿಮೆ ಮಾಡ್ತದೆ. ಅರ್ಥ ಆಯ್ತಲ್ಲ? ಭಗವಂತ ನಡುವಿನಲ್ಲಿಟ್ಟ ಗೋಡೆ ಹೇಗೆ ಗೊತ್ತುಂಟಾ? ಭಗವಂತ ಈ ಜೀವಾತ್ಮಕ್ಕೂ ಪರಮಾತ್ಮನಿಗೂ ನಡುವಿಗಿಟ್ಟ ಗೋಡೆ ಮನಸ್ಸು. ಅರ್ಥ ಆಯ್ತಲ್ಲ? ಆ ಗೋಡೆಯನ್ನು ದಾಟಿ ಆ ಕಡೆ ಕೂಡ ಹೋಗ್ಬೋದು, ಆ ಗೋಡೆಯನ್ನು ದಾಟಲಿಕ್ಕೆ ಆಗದಂಥ ಪರಿಸ್ಥಿತಿಯೂ ಬರ್ಬೋದು. ಅರ್ಥ ಆಯ್ತಲ್ಲ?
ಸೂಕ್ಷ್ಮವಾದರೆ ಆ ಗೋಡೆಯನ್ನು ದಾಟಿ ಆ ಕಡೆ ಹೋಗ್ಬೋದು, ಅಂದರೆ ಆ ಗೋಡೆಯ ಬಾಗಿಲು ಸಿಗ್ತದೆ ಅಂತ ಹೇಳು. ಪಂಚೇಂದ್ರಿಯಗಳು ಅರ್ಥ ಆಯ್ತಲ್ಲ? ಖಂಡಿತವಾಗಿ ಪಂಚೇಂದ್ರಿಯ ಮೂಲಕವೇ. ಅರ್ಥ ಆಯ್ತಲ್ವಾ? ಆ ಗೋಡೆಯ ಬಾಗಿಲು ಸಿಗ್ತದೆ. ಪಂಚೇಂದ್ರಿಯ ಒಳಮುಖವಾದರೆ ಆ ಗೋಡೆಯ ಬಾಗಿಲು ಸಿಗ್ತದೆ. ಕೀ ಎಲ್ಲಿ ಉಂಟು? ನಮ್ಮ ಒಳಗೆ ಉಂಟು. ಆ ಮನಸ್ಸೆಂಬ ಗೋಡೆಯ ಕೀ ನಮ್ಮ ಒಳಗೆ ಉಂಟು. ನಮ್ಮ ಹತ್ರ ಭಗವಂತ ಕೊಟ್ಟಿದ್ದಾನೆ. ಪ್ರತಿಯೊಬ್ಬನಿಗೂ ಆ ಕೀ ಕೊಟ್ಟಿದ್ದಾನೆ. ಅರ್ಥ ಆಯ್ತಲ್ಲ? ಅದು ನಮ್ಮ ಒಳಗೆ ಇಟ್ಟ ಭಗವಂತ, ಹೊರಗೆ ಇಡಲಿಲ್ಲ. ಕಷ್ಟಪಟ್ಟು ನೀನು ತಗೋ, ಕಷ್ಟಪಟ್ಟು ಆ ಕೀಯನ್ನು ಹುಡುಕು, ಆ ಕೀಯನ್ನು ಹುಡುಕಿ ಓಪನ್ ಮಾಡಿ ಹೋಗು. ಅರ್ಥ ಆಯ್ತಲ್ಲ? ಈ ಸತ್ಯವಾದ ವಿಚಾರ. ಆ ಗೋಡೆಗೊಂದು ಬಾಗಿಲುಂಟು. ಆ ಬಾಗಿಲು ಕಣ್ಣಿಗೆ ಕಾಣೋದು ಯಾರಿಗೆ ಗೊತ್ತುಂಟು? ಸತ್ಯವಂತರಿಗೆ ಮಾತ್ರ ಕಾಣೋದು ಕಣ್ಣಿಗೆ. ಅರ್ಥ ಆಯ್ತಲ್ಲ? ಆದ ಕಾರಣ ಅದಕ್ಕೆ ಮಾಯೆ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ? ಈ ಮಾಯೆ ಒಳಗೆ ಆವರಿಸಿದೆ ಸತ್ಯ ಅಂತ ಹೇಳುದು. ಸತ್ಯ ಎಲ್ಲಿ ಉಂಟು? ಮಾಯೆ ಒಳಗೆ ಉಂಟು. ಅರ್ಥ ಆಯ್ತಲ್ಲ? ಸತ್ಯ ಬೇರೆ ಎಲ್ಲಿಯೂ ಇಲ್ಲ. ಸತ್ಯ ಇರೋದು ಮಾಯೆಯ ಒಳಗೆ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು. ಸತ್ಯ ಇರೋದು ಮಾಯ ಒಳಗಡೆ ಅಂದ್ರೆ ಗುರುದೇವ. ಈಗ ಪಂಚೇಂದ್ರಿಯಗಳೇ ಮಾಯ ಅನ್ಕೊಳ್ಳೋಣ. ಕಣ್ಣು ಒಂದು, ಯಾಕಂದ್ರೆ ನಾವು ನೋಡ್ತೀವಿ ಹೊರಗಡೆ, ನೋಡ್ತೀವಿ. ಆ ಕಣ್ಣು ಒಳಗಡೆ ಒಂದು ಸತ್ಯ ಇದೆ ಅಂದ್ರೆ ಅದನ್ನ ನಾವು ಇನ್ನರ್ ಮಾಡಬೇಕು, ಒಳಗಡೆಯಿಂದ ನೋಡ್ಬೇಕು. ಖಂಡಿತವಾಗಿ ಅದೇ ಹೇಳುದು. ಕಣ್ಣಿನಲ್ಲಿ ಸತ್ಯ ಉಂಟು, ಅಸತ್ಯ ಉಂಟು, ಎರಡೂ ಉಂಟಲ್ವಾ? ಆದ್ರೆ ಎಲ್ಲದಕ್ಕೂ ಕಾಣೋದು ಅಸತ್ಯವಾಗಿ ಕಾಣೋದು, ಮಾಯೆಯಾಗಿ ಕಾಣೋದು ಎಲ್ಲವೂ ಅಲ್ವಾ? ಈಗ ನಮಗೆ ನೋಡುವಾಗೆಲ್ಲ ಮಾಯೆಯಾಗಿದ್ದಾನೆ ಕಾಣೋದು. ಆ ಮಾಯೆಯನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ, ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿದರೆ ಅದರೊಳಗೆ ಒಂದು ಸತ್ಯ ಉಂಟು. ಯಾವುದಲ್ಲಿ ಸತ್ಯ ಇಲ್ಲ? ಸತ್ಯ ಇಲ್ಲದೆ ಪ್ರಪಂಚ ಉಂಟಾ? ಸತ್ಯ ಇಲ್ಲದೆ ನಾವಿದ್ದೇವಾ? ಸತ್ಯ ಇಲ್ಲದೆ ಮಾತಾಡ್ಲಿಕ್ಕೆ ಆಗ್ತದ? ಸತ್ಯ ಇಲ್ಲದೆ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತದ? ಕೇಳುದು ನಾವು. ಯಾವುದಲ್ಲಿ ಸತ್ಯ ಇಲ್ಲ? ಪ್ರತಿಯೊಂದು ಜೀವರಾಶಿಯಲ್ಲಿ ಸತ್ಯ ಉಂಟು. ಈ ಪ್ರಕೃತಿ ಪರಿಪೂರ್ಣ ಸತ್ಯದಿಂದ ತುಂಬಿದೆ. ಮನುಷ್ಯನ ದೇಹ ಬರಬೇಕು ಅಂದರೆ ಕಾರಣ ಸತ್ಯ ಅಲ್ವಾ? ಈ ಮನುಷ್ಯನ ದೇಹ ಈ ಪ್ರಪಂಚಕ್ಕೆ ಬರಬೇಕು ಅಂತಂದರೆ ಕಾರಣ ಸತ್ಯ ಅಲ್ವಾ? ಇಂಥ ವಿಷಯಗಳನ್ನೆಲ್ಲ, ಇಂಥ ಜ್ಞಾನದ ವಿಚಾರಗಳನ್ನೆಲ್ಲ ಮಾತಾಡ್ತಾ 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 ಒಬ್ಬ ಭಕ್ತರೋಗಿ ಶಿಷ್ಯನಾಗಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಭಕ್ತರ ಹತ್ರ ಮಾತ್ರ ಇಂಥ ವಿಚಾರವನ್ನು ಮಾತಾಡ್ತಾರೆ. ಅರ್ಥ ಆಗ್ತದಾ? ಗುರುವಿಗೆ ಶಿಷ್ಯ ಅಂದ್ರು ಬೇಡ. ಯಾವುದೇ ಗುರು ಹೇಳಿಲ್ಲ ನನಗೆ ಶಿಷ್ಯ ಬೇಕು ಅಂತೇಳಿ. ಅರ್ಥ ಆಯ್ತಾ? ಗುರುವಿಗೆ ಬೇಕಾದ್ದು ಭಕ್ತರು. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಭಕ್ತರಿಗೆ ಬೇಕಾದ್ದು ಗುರು. ಅರ್ಥ ಆಯ್ತಾ? ಭಗವಂತನಿಗೆ ಬೇಕಾಗಿ ಭಕ್ತ, ಭಕ್ತನಿಗೆ ಬೇಕಾಗಿ ಭಗವಂತ ಅಲ್ವಾ? ಒಂದು ದೇವಸ್ಥಾನ ಉಂಟು, ಭಕ್ತರೇ ಇಲ್ಲದಿದ್ದರೆ ಆ ದೇವಸ್ಥಾನಕ್ಕೆ ಯಾರು ಹೋಗ್ತಾರೆ? ಒಂದು ಗುರುಗಳೇ ಇದ್ದಾರೆ, ಅಲ್ಲಿ ಭಕ್ತರುಗಳೇ ಹೋಗದಿದ್ದರೆ ಆ ಗುರುಗಳು ಯಾರಿಗೆ ಬೇಕಾಗಿರ್ತಾರೆ? ಅವರ ಪ್ರಪಂಚದ ಒಳಿತಿಗೆ ಬೇಕಾಗಿರೋದು ಯಾರು? ಗುರುಗಳು ಅಲ್ವಾ? ಭಗವಂತ ಎಲ್ಲ ಜೀವರಾಶಿಗಳಿಗೆ ಬೇಕಾಗಿರೋದು ಭಗವಂತ ಅಲ್ವಾ? ಸತ್ಯ ಅಲ್ವಾ? ಎಲ್ಲಾ ಜೀವರಾಶಿಗಳು ಆಗಿರೋದು ಭಗವಂತನಿಂದ. ಖಂಡಿತವಾಗಿ ಎಲ್ಲಾ ಜೀವರಾಶಿಗಳು ಆಗಿರುವುದು ಭಗವಂತನಿಂದಲೇ. ಆದರೆ ಭಗವಂತ ಎಲ್ಲಾ ಜೀವರಾಶಿಗಳಿಗೆ ಬೇಕಾದವ. ಗುರು ಪ್ರಪಂಚದ ಒಳಿತಿಗಿರುವವ. ಅರ್ಥ ಆಗ್ತಾ ಇಲ್ಲಿ ಹೇಳುದು? ಪ್ರಪಂಚದ ಒಳಿತಾಗಬೇಕಾದ್ರೆ ಮಾನವನ ಜನ್ಮ. ಆಗ ಮಾನವನಿಗೆ ಗುರು ಬಹಳ ಮುಖ್ಯ ಅಂತ ಹೇಳುದು. ಬಾಕಿ ಎಲ್ಲ ಜೀವರಾಶಿಗಳಿಗೆ ಪ್ರಕೃತಿಯಿಂದ ತನ್ನಿಂದ ತಾನಾಗಿ ಎಲ್ಲ ವಿಚಾರವನ್ನು ಪಡೆದುಕೊಳ್ಳಿಕ್ಕೆ ಆಗ್ತದೆ. ಎಲ್ಲಿವರೆಗೆ ಪಡೆದುಕೊಳ್ಳಿಕ್ಕೆ ಆಗ್ತದೆ? ಮನುಷ್ಯ ಜನ್ಮ ಬರುವಲ್ಲಿವರೆಗೆ ಪಡೆದುಕೊಳ್ಳಿಕ್ಕೆ ಆಗ್ತದೆ ಅಲ್ವಾ? ಅರ್ಥ ಆಗ್ತದೆ ಹೇಳುದು? ಮನುಷ್ಯ ಜನ್ಮ ಬರುವಲ್ಲಿವರೆಗೆ ಪಡೆದುಕೊಳ್ಳಿಕ್ಕೆ ಆಗ್ತದೆ. ಸತ್ಯ ಅಲ್ವಾ? ಒಂದು ವಿಚಾರ. ಎರಡನೇ ವಿಚಾರ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಯ್ತಲ್ವ? ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಯಾವ ರೀತಿ ಇರಬೇಕು? ಈಗ ನಮ್ಮಿಂತ ಎಷ್ಟೋ ಶಕ್ತಿ ಉಂಟು ಅಂತ ಹೇಳುದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಈ ಗಿಡ ಮರಗಳಿಗೆ,
ಅದನ್ನೆಲ್ಲ ನಾವು ದಾಟಿ ಬರೋದು ಗುರುದೇವ. ಅದನ್ನೆಲ್ಲ ನಾವು ದಾಟಿ ಬಂದ ಮನುಷ್ಯ ಕಾರಣ ಜನ್ಮಕ್ಕೆ ಬರೋದು. ಇಲ್ಲಿ ವಿಷಯ ಹೇಳೋದು ಕೇಳು, ಅದನ್ನೆಲ್ಲ ನಾವು ದಾಟಿ ಬಂದ ಕಾರಣ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತೇವೆ. ಹಾಂ ಗುರುದೇವ. ಅರ್ಥ ಆಯ್ತಲ್ವ? ಎಲ್ಲ ಪ್ರಾಣಿಯನ್ನು ಪಕ್ಷಿಯನ್ನು ಎಲ್ಲ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ತೇವೆ. ನಮ್ಮಿಂದ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ. ಆದರೆ ನಮ್ಮನ್ನು ನಮಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ. ಇದು ಭಗವಂತನ ಲೀಲೆ ಅಂತ ಹೇಳೋದು. ಅರ್ಥ ಆಗ್ತದ? ಹಾಂ ಗುರುದೇವ. ನಮ್ಮನ್ನು ಕಂಟ್ರೋಲ್ ಮಾಡೋದು ಇನ್ನೊಂದು, ಗಂಡನನ್ನು ಕಂಟ್ರೋಲ್ ಮಾಡೋದು ಹೆಂಡತಿ. ಅರ್ಥ ಆಯ್ತಲ್ಲ? ಹಾಂ ಗುರುದೇವ. ಶಿಷ್ಯನನ್ನು ಕಂಟ್ರೋಲ್ ಮಾಡೋದು ಗುರು. ಗುರು ಅಲ್ವಾ? ಹಾಂ ಗುರುದೇವ. ಭಕ್ತನನ್ನು ಕಂಟ್ರೋಲ್ ಮಾಡೋದು ಶಿಷ್ಯ. ಹಾಂ ಗುರುದೇವ. ಆಗ ನಮ್ಮ ಕಂಟ್ರೋಲ್ ಇರೋದಲ್ಲಿ ಇನ್ನೊಬ್ಬರ ಹತ್ರ. ಹಾಂ ಸತ್ಯ ಅಲ್ವಾ? ಹಾಂ ಗುರುದೇವ. ತಾಯಿ ತಂದೆ ಮಕ್ಕಳನ್ನು ಕಂಟ್ರೋಲ್ ಮಾಡ್ತಾರೆ. ಮಕ್ಕಳು ಬೆಳೀತಾ 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 ತಾಯಿ ತಂದೆಯನ್ನು ಕಂಟ್ರೋಲ್ ಮಾಡ್ತಾರೆ ಅಲ್ವಾ? ಹಾಂ ಸತ್ಯ ಅಲ್ವಾ? ಹಾಂ ಗುರುದೇವ. ಆಗ ನಮ್ಮ ಕಂಟ್ರೋಲ್ ನಮ್ಮಲ್ಲಿ ಇಲ್ಲ. ನಮ್ಮ ಕಂಟ್ರೋಲ್ ನಮ್ಮಲ್ಲಿ ಬಂದರೆ ಅದು ಜ್ಞಾನ ಅಂತ ಹೇಳಿ. ಇನ್ನೊಬ್ಬನ ಕಂಟ್ರೋಲಲ್ಲಿ ನಾವಿದ್ದರೆ, ಇನ್ನೊಬ್ಬನ ಕಂಟ್ರೋಲಲ್ಲಿ ನಾವಿದ್ದರೆ ಅದು ಜ್ಞಾನ ಆಗೋದಿಲ್ಲ ಅಂತ ಹೇಳೋದು. ಕಂಟ್ರೋಲ್ ಅಂದರೆ ಗುರುದೇವ, ನಾವು ಹೇಗೆ ಹೆಜ್ಜೆ ಇಟ್ಟು ಮುಂದೆ ಹೋಗಬೇಕು ಅನ್ನೋದು ಖಂಡಿತವಾಗಿಯೂ ನಮಗೆ ಅರ್ಥ ಆಗ್ತದಾಗ ನಮ್ಮ ಸ್ಥಿತಿ ನಮಗೆ ಗೊತ್ತಾಗ್ತದೆ. ಹಂತ ಹಂತವಾಗಿ ಗೊತ್ತಾಗ್ತದೆ. ಅದು ಒಬ್ಬೊಬ್ಬರ ಅನುಭವಕ್ಕೆ ಬಿಟ್ಟದ್ದು, ಅವರವರ ಅನುಭವ ಅವರವರಿಗೆ ಅಲ್ವಾ? ಹಾಂ ಗುರುದೇವ. ಈಗ ವಿಷಯ ಎಂತ ಅಂತೇಳಿದರೆ, ಗುರುವಿನ ಸೇವೆ ಮಾಡಬೇಕಾದವರು ಯಾವ ರೀತಿ ಇರಬೇಕು ಅಂತ ಅಲ್ವಾ ವಿಷಯ. ಪ್ರಶ್ನೆ ಅದು ಬಂದದಿಲ್ಲಿ. ಹೌದು, ಅದು ಎಲ್ಲೆಲ್ಲಿ ಹೋಯ್ತು ವಿಷಯ. ಮಾತಾಡ್ತಾ ಅದಿರಲಿ, ಎಲ್ಲವೂ ಒಳ್ಳೇದೇ, ಎಲ್ಲವೂ ಬೇಕಾದ್ದೇ. ಅರ್ಥ ಆಯ್ತಲ್ವ? ಅದು ಪ್ರಶ್ನೆ ಏನಕ್ಕೆ ಬಂದಿದ್ದು ಅಂದರೆ ಗುರುದೇವ, ಇಷ್ಟೊಂದು ನಾವೆಲ್ಲ 84 ಲಕ್ಷ ಜೀವರಾಶಿ ಕೋಟಿ ಎಲ್ಲ ದಾಟಿ ಮನುಷ್ಯ ಜನ್ಮಕ್ಕೆ ಬರೋದು ಅಂತ ಹೇಳಿದ್ದಾರೆ. ಮನುಷ್ಯ ಆ ಒಂದು ಜೀವಾತ್ಮ ಅಷ್ಟೆಲ್ಲ ಅದು ದಾಟಿ 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 ಮನುಷ್ಯ ಜನ್ಮಕ್ಕೆ ಬರುತ್ತೆ. ಅದು ಅದು ಅಂದರೆ ಈಗ ಒಂದು ಪ್ರಾಣಿಯಾಗಿದ್ದಾಗ ಅದು ಬೇಗ ಬರ್ಬೋದು, ಒಂದೇ ಜನ್ಮದಲ್ಲಿ ನೆಕ್ಸ್ಟಿಗೆ ಬಂದ್ಬಿಡ್ಬೋದು. ಆದರೆ ಮನುಷ್ಯ ಜನ್ಮದಲ್ಲಿ ಅವನು ಪದೇ 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 ಫೇಲ್ ಆಗ್ತಾನೆ, ಇಲ್ಲಾಂದರೆ ಮುಂದೆನೂ ಹೋಗ್ಬೋದು, ಎಡಗಲೂಬಹುದು. ಖಂಡಿತವಾಗಿಯೂ ಎಡವಿ ಹಿಂದೆನೂ ಹೋಗ್ಬೋದು, ಇಲ್ಲ ಅಲ್ಪ ಸ್ವಲ್ಪ ಮಾಡಿ ಅಲ್ಲೇ ನಿಲ್ಬೋದು, ಇಲ್ಲ ಮುಂದೆ ಹೆಜ್ಜೆನೂ ಇಡ್ಬೋದು. ಇದೆಲ್ಲ ಇರೋದು ಮನುಷ್ಯನಲ್ಲೇ. ಖಂಡಿತವಾಗಿಯೂ ಇದೆಲ್ಲ ಇರೋದು ಮನುಷ್ಯನಲ್ಲೇ. ಇದು ಸರಿಯಾದ ಹೆಜ್ಜೆಯನ್ನು ಇಟ್ಟುಕೊಂಡು ಹೋಗಬೇಕಾದ್ರೆ ಅಲ್ಲಿ ಒಂದು ಗುರುವಿನ ಅವಶ್ಯಕತೆ ಬಹಳ ಮುಖ್ಯ. ಆದ ಕಾರಣ ಗುರುವಿಗೆ ಮಾರ್ಗದರ್ಶಕರು ಅಂತ ಹೇಳೋದು. ಅರ್ಥ ಆಯ್ತಲ್ಲ? ಮಾರ್ಗವನ್ನು ತೋರಿಸುವವರು. ಅರ್ಥ ಆಯ್ತಲ್ವ? ಅವರ ಆ ಮಾರ್ಗದಲ್ಲಿ ಹೋಗಿ ಬಂದಿರ್ತಾರೆ, ಅವರ ಆ ಮಾರ್ಗದಲ್ಲಿ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ. ಅರ್ಥ ಆಯ್ತಲ್ವ? ಆದ ಕಾರಣ ಅವರಿಗೆ ಆ ಮಾರ್ಗಕ್ಕೆ ದಾರಿಯನ್ನು ಹೇಳಲಿಕ್ಕೆ ಆಗ್ತದೆ. ಈಗಪ್ಪ ಇದೇ ದಾರಿ, ಇದೇ ಮಾರ್ಗ, ಈ ಮಾರ್ಗದಲ್ಲಿ ಹೋಗು ಅಂತೇಳಿ. ಆ ಮಾರ್ಗದಲ್ಲಿ ಹೋಗುವಾಗ ಒಬ್ಬ ಗುರುಭಕ್ತ, ಗುರುಭಕ್ತ ಅಂದರೆ ಹೇಗೆ ಗೊತ್ತಾ? ನನಗೆ ಗುರು ಸೇವೆ ಮಾಡಬೇಕು ಅಂತೇಳಿ, ಗುರು ಬೇಕು ಅಂತೇಳಿ ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ. ತುಂಬ ದೂರ ಹೋಗ್ತಾನೆ, ಗುರು ಸಿಗೋದಿಲ್ಲ. ಹೋಗ್ತಾನೆ 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 ಒಬ್ಬ ಸಿಗ್ತಾನೆ. ಅರ್ಥ ಆಯ್ತಾ? ಒಬ್ಬ ಸಿಗ್ತಾನೆ. ಅವನ ಹತ್ರ ಇವನು ಕೇಳ್ತಾನೆ. ಏನು ಕೇಳ್ತಾನೆ? ನಾನು ಗುರು ಸೇವೆಗೆ ಅಂತ ಹೊರಟಿದ್ದೇನೆ, ನನಗೆ ಗುರುವಿನ ದರ್ಶನ ಆಗಬೇಕು, ಎಲ್ಲಿ ಸಿಗ್ತಾರೆ ಗುರುಗಳು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನೀನು ಗುರುವನ್ನು ನೋಡಬೇಕು ಅಂತ ಆದರೆ, ನಿನಗೆ ಗುರುವಿನ ದರ್ಶನ ಆಗಬೇಕು ಅಂತೇಳಿ ಆದರೆ, ನನ್ನ ಸಹಾಯ ಇಲ್ಲದೆ ನಿನಗೆ ಗುರುವಿನ ದರ್ಶನ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಅವನು. ಅರ್ಥ ಆಯ್ತಾ? ನನ್ನ ಸಹಾಯ ಇಲ್ಲದೆ ನಿನಗೆ ಗುರುವಿನ ದರ್ಶನ ಆಗಲಿಕ್ಕೆ ಸಾಧ್ಯವಿಲ್ಲ, ನಾನು ನಿನಗೆ ಬೇಕೇ ಬೇಕು ಅಂತ ಹೇಳ್ತಾನೆ ಆ ವ್ಯಕ್ತಿ. ಅರ್ಥ ಆಗ್ತದ? ಆ ವ್ಯಕ್ತಿ ಹೇಳ್ತಾನೆ. ಯಾರು? ನಡುವಿನಲ್ಲಿ ಸಿಕ್ಕಿದ ವ್ಯಕ್ತಿ, ತುಂಬ ದೂರ ಪ್ರಯಾಣ ಮಾಡಿದಾಗ ಸಿಕ್ಕಿದಂಥ ವ್ಯಕ್ತಿ ಇದ್ದಾನಲ್ವ, ಅವನು ಹೇಳುದು. ಅರ್ಥ ಆಯ್ತಾ? ನನ್ನ ಸಹಕಾರ ಇಲ್ಲದೆ, ನನ್ನ ಒಂದು ಸ್ನೇಹ ಇಲ್ಲದೆ, ನನ್ನ ಒಂದು ಬಾಂಧವ್ಯ ಇಲ್ಲದೆ, ನಾನಿಲ್ಲದೆ ನಿನಗೆ ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಹೌದಾ? ನೀವು ಅಷ್ಟು ದೊಡ್ಡ ವ್ಯಕ್ತಿ ಹಾಗಾದರೆ? ಸರಿ, ಆಯಿತು, ನನಗೆ ದಾರಿ ತೋರಿಸಪ್ಪ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ನನಗೆ ದಾರಿ ತೋರಿಸು, ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತೇಳಿ. ಹಾಗೆ ಒಬ್ಬ ಹೋಗಿ ಇಬ್ಬರಾಗಿ ಪರಿವರ್ತನೆ ಆಗಿ ಹೋಗ್ತಾನೆ. ಅರ್ಥ ಆಯ್ತಲ್ಲ? ಮೊದಲು ಒಬ್ಬನೇ ಬಂದದ್ದು ಗುರು ಬೇಕು ಅಂತೇಳಿ,
ಗುರು ಬೇಕು ಅಂತ ಬರುವಾಗ ಒಬ್ಬ ಸಿಕ್ಕಿದ. ಅವ ಹೇಳಿದ, ನಾನು ಬೇಕೇ ಬೇಕು ನೀನು ಗುರುವಿನ ದರ್ಶನ ಮಾಡಬೇಕಾದ್ರೆ, ನನ್ನನ್ನು ನಿಮಗೆ ದಾಟಿ ಹೋಗಲಿಕ್ಕೆ ಆಗೋದಿಲ್ಲ, ನನ್ನನ್ನು ಬಿಟ್ಟು ನಿಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಹೌದು, ಇವ ಇಷ್ಟು ದೊಡ್ಡ ವ್ಯಕ್ತಿಯಾ, ಇವನನ್ನು ಕರ್ಕೊಂಡು ಹೋಗುವ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ಆಗ ಒಬ್ಬ ಹೋಗಿ ಇಬ್ಬರು ಆಯಿತು. ಇಬ್ಬರು ಪ್ರಯಾಣ ಮಾಡ್ತಾನೇ ಇರ್ತಾರೆ. ಅರ್ಥ ಆಯ್ತಲ್ವ? ಹಾಂ, ಪ್ರಯಾಣ ಮಾಡ್ತಾ ಇರೋ ಒಬ್ಬ ಸಿಗ್ತಾನೆ. ಗುರು ಸಿಗುವುದಿಲ್ಲ. ಅರ್ಥ ಆಯ್ತಲ್ಲ? ಒಬ್ಬ ಸಿಗ್ತಾನೆ. ಅವನು ಹೇಳ್ತಾನೆ, ಎಲ್ಲಿಗೆ ಹೊರಟದ್ದು ನೀವು ಅಂತ ಕೇಳ್ತಾನೆ. ಇಲ್ಲ, ನಾವು ಗುರುವನ್ನು ಹುಡುಕಿಕೊಂಡು ಹೊರಟಿದ್ದೇವೆ, ಗುರುವಿನ ಸೇವೆ ಮಾಡಲಿಕ್ಕೆ ಬೇಕೇ ಹೊರಟಿದ್ದೇವೆ ಅಂತೇಳಿ. ಗುರುವಿನ ಸೇವೆ ಮಾಡಲಿಕ್ಕೆ ಹೊರಟಿದ್ದೀರಾ? ಹಾಂ, ನೀವು ಗುರುವಿನ ಸೇವೆ ಮಾಡಬೇಕು ಅಂತೇಳಿದರೆ ನನ್ನನ್ನು ಬಿಟ್ಟು ನಿಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಲ್ಲ. ಅರ್ಥ ಆಯ್ತಾ? ನಾನು ಬೇಕೇ ಬೇಕು ನಿಮಗಿಬ್ಬರಿಗೂ ಕೂಡ. ನಾನಿದ್ದರೆ ಮಾತ್ರ ನಿಮಗೆ ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯ. ನಾನಿದ್ದರೆ ಮಾತ್ರ ನಿಮಗೆ ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯ. ನನ್ನನ್ನು ಬಿಟ್ಟು ನೀವು ಮುಂದೆ ಹೋದ್ರಿ ಖಂಡಿತವಾಗಿ ನಿಮಗೆ ಗುರುವಿನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಹೌದಾ, ಇವನು ಯಾರಪ್ಪ? ಮುಂಚೆ ಒಬ್ಬ ಸಿಕ್ಕಿದ, ಅವನು ಹೇಳಿದ, ನಾನೇ ಶ್ರೇಷ್ಠ ವ್ಯಕ್ತಿ, ನನ್ನನ್ನು ಬಿಟ್ಟು ನಿಮಗೆ ಗುರುವಿನ ಹತ್ರ ಹೋಗಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ಸಿಕ್ಕಿದ, ನಾನು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದವ ಇವನ ಮುಂದೆ ಮಾತಾಡೋದೇ ಇಲ್ಲ, ಇವನು ಯಾರಾಗಿರ್ಬೋದು? ಹಾಂ ಹಾಂ, ಇವನು ಕೂಡ ದೊಡ್ಡ ವ್ಯಕ್ತಿ ಇರ್ಬೋದು. ಇವನನ್ನು ಸಹ ಸೇರಿಸಿಕೊಳ್ಳುವ ನಮ್ಮ ಜೊತೆ, ಇವನನ್ನು ಬಿಡೋದು ಬೇಡ ಅಂಥೇಳಿ ಅವನನ್ನು ಕೂಡ ಸೇರಿಸಿಕೊಳ್ತಾನೆ. ಆಗ ಒಬ್ಬ ಹೋಗಿ ಮೂವರಾಗಿ ಪರಿವರ್ತನೆ ಆಯಿತು. ಅರ್ಥ ಆಯ್ತಲ್ವ? ಮೂವರು ಸೇರಿ ಪ್ರಯಾಣ ಮಾಡ್ತಾರೆ. ಅರ್ಥ ಆಯ್ತಲ್ವ? ಮೂವರು ಸೇರಿ ಪ್ರಯಾಣ ಮಾಡ್ತಾರೆ. ಗುರು ಸಿಗುವುದಿಲ್ಲ. ಇದು ಪ್ರಪಂಚಕ್ಕೆ ಕೊಡುವ ಸಂದೇಶ. ಇದು ಅರ್ಥ ಮಾಡಿಕೊಳ್ಬೇಕು. ಇದು ಕಾಲ ಹೇಳ್ತಿರೋ ಸಂದೇಶ. ಇವರು ಮಾತಾಡ್ತಾ ಇಲ್ಲ, ಈ ದೇಹ ಮಾತಾಡ್ತಾ ಇಲ್ಲ, ಈ ದೇಹದ ಒಳಗೆ ಕೂತುಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳೋದು. ಇದು ವಿಷಯ ಅಷ್ಟು ಸುಲಭದ ವಿಚಾರ ಅಲ್ಲ. ಇದಲ್ಲ ಅರ್ಥ ಆಗ್ತದಲ್ಲ? ಹಾಂ, ಇನ್ನು ಕೇಳಿದ್ದಕ್ಕೆ ಹೇಳೋದು ವಿಚಾರ. ಯಾಕೆ? ಒಂದು ಪರಮಶ್ರೇಷ್ಠ ಶಿಷ್ಯ ನೀನು, ಸತ್ಯ ಹೇಳ್ತೇನೆ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ನನಗೆ ಅಲ್ಲ, ನೀನು ನಿನ್ನ ಒಳಗೆ ಶಿಷ್ಯನಾಗಿದ್ದಿ ಅಂತ ಹೇಳೋದು, ನನ್ನ ಶಿಷ್ಯ ಅಂತ ಹೇಳೋದಲ್ಲ. ಅರ್ಥ ಆಯ್ತಲ್ವ? ನೀನು ನಿನ್ನ ಒಳಗೆ ಶಿಷ್ಯನಾಗಿದ್ದಿ, ಅದು ಗುರುವಿಗೆ ಸಂತೋಷ ಕೊಡೋದು. ಗುರು ಹೇಳಬಾರ್ದು ಶಿಷ್ಯ ಅಂತೇಳಿ. ಅರ್ಥ ಆಯ್ತಲ್ಲ? ನಾನೊಂದು ಶಿಷ್ಯ ಆದ ಕಾರಣ ಹೇಳ್ತಾ ಇರೋದು. ನಾವು ಗುರು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ನಾವೊಂದು ಶಿಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ಲ? ನಾವೊಂದು ಗುರುವಿನ ಶಿಷ್ಯಪ್ಪ ಅಂತೇಳಿ. ಹಾಗೆ ನೀನೊಂದು ಶಿಷ್ಯನಾಗಿರುವಾಗ ಇದು ನಿನಗೆ ಬಹಳ ಅನ್ವಯಿಸ್ತದೆ. ಒಂದು ಶಿಷ್ಯನಿಂದಾಗಿ ಪ್ರಪಂಚಕ್ಕೆ ಸಂದೇಶ ಹೋಗಲಿ. ಅರ್ಥ ಆಯ್ತಾರೆ? ಹಾಂ, ಈಗ ವಿಷಯ ನಾವು ಪುನಃ ಬರಬೇಕು ಬ್ಯಾಕ್. ಅರ್ಥ ಆಯ್ತಲ್ಲ? ಇಬ್ಬರು ಸಿಗ್ತಾರೆ. ಹಾಂ, ಮೂವರಾಗ್ತಾರೆ ಅಲ್ವಾ? ಇಬ್ಬರಲ್ಲ, ಇಬ್ಬರು ಸೇರಿದವರು. ಹುಡುಕಿಕೊಂಡು ಹೋಗಿದ್ದು ಒಬ್ಬರು, ಇಬ್ಬರು ಅವರಿಗೆ ಸಿಕ್ಕಿದ್ರು. ಇಬ್ಬರು ಪ್ರಯಾಣ ಮಾಡ್ತಾರೆ, ಗುರು ಸಿಗುವುದಿಲ್ಲ. ಮೂರನೇ ಒಬ್ಬ ಸಿಗ್ತಾನೆ, ಇನ್ನೊಬ್ಬ. ಅರ್ಥ ಆಯ್ತಲ್ಲ? ಹಾಂ, ಅವನು ಹೇಳ್ತಾನೆ, ನನ್ನನ್ನು ಬಿಟ್ಟು ನೀನು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಬೇಕೇ ಬೇಕು ನಿನಗೆ ಅಂತೇಳಿ. ಈ ಮೊದಲನೇ ವ್ಯಕ್ತಿಗೆ ಆಶ್ಚರ್ಯ ಆಗ್ತದೆ, ಇವರಿಬ್ಬರು ನನ್ನನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇವರಿಬ್ಬರನ್ನು ಸೇರಿಸಿಕೊಂಡೆ. ಅರ್ಥ ಆಯ್ತಾ? ಈಗ ಮೂರನೇ ಅವ ಹೇಳ್ತಾ ಇದ್ದಾನೆ, ಇವನು ಯಾರಪ್ಪ? ಇವನ ಮುಂದೆ ಇಬ್ಬರು ಕೂಡ ಮಾತಾಡೋದಿಲ್ಲಲ್ಲ, ಇಬ್ಬರು ಮೌನವಾಗಿದ್ದಾರಲ್ಲ, ಇವನು ಯಾರು? ಏನು ಬೇಕಾರಾಗಲಿ ಇವನು ಸಹ ಸೇರಿಸಿಕೊಳ್ಳುವ ಅಂತೇಳಿ 4 ಜನರಾಗಿ ಪರಿವರ್ತನೆ ಆಗ್ತಾರೆ. ಅರ್ಥ ಆಯ್ತಲ್ವ? ಹೋಗ್ತಾ ಇರ್ತಾರೆ, ಗುರು ಸಿಗುವುದಿಲ್ಲ. ಆಗ ಇನ್ನೊಬ್ಬ ಸಿಗ್ತಾನೆ. ಅವನು ಹೇಳ್ತಾನೆ, ಎಲ್ಲಿಗೆ ಹೊರಟಿದ್ರಿ 4 ಜನ ಅಂತೇಳಿ, ನೀವು ಎಲ್ಲಿಗೆ ಹೊರಟದ್ದು ಅಂತೇಳಿ. ಹಾಂ, ನಾನು ಗುರುವಿನ ಹತ್ರ ಹೋಗ್ಲಿಕ್ಕೆ ಹೊರಟದ್ದು. ಹೌದಾ?
ಗುರುವಿನ ಹತ್ರ ಹೋಗ್ಲಿಕ್ಕೆ ಹೊರಟ್ರ? ಯಾಕೆ ಬೇಕಾಗಿ ಗುರುವಿನ ಹತ್ರ ಹೊರಟ್ರಿ ಅಂತ ಕೇಳ್ತಾರೆ. ಗುರು ದರ್ಶನ ಮಾಡಲಿಕ್ಕೆ ಬೇಕಾಗಿ. ಓ, ಅವನು ಹೇಳ್ತಾನೆ, ನಿಮಗೆ 4 ಜನರಿಗೆ ಗುರು ದರ್ಶನ ಆಗಬೇಕಾದ್ರೆ ನನ್ನ ಸಹಾಯ ಬೇಕು. ನನ್ನ ಸಹಾಯ ಇಲ್ಲದೆ ನಿಮಗೆ ಗುರುವಿನ ದರ್ಶನ ಆಗೋದಿಲ್ಲ. ಈ 3 ಮೌನರಾಗ್ತಾರೆ. ಈ ಮೊದಲನೇ ವ್ಯಕ್ತಿಗೆ ಆಶ್ಚರ್ಯ ಆಗ್ತದೆ. ಅರ್ಥ ಆಯ್ತಲ್ಲ? ಆಗೋರ್ದವ ಯಾರಪ್ಪ ಇವರು? ಈ 3 ಮೌನರಾಗಿದ್ದಾರಲ್ಲ, ಅವರಿಂದ ದೊಡ್ಡ ವ್ಯಕ್ತಿ ಆಗಿರ್ಬೋದು. ಆದರೆ ಗುರು ಎಲ್ಲಿದ್ದಾನೆ? ಗುರು ಎಲ್ಲಿದ್ದಾನೆ? ಇನ್ನೆಷ್ಟು ದೂರ ಪ್ರಯಾಣ ಮಾಡಬೇಕು ಗೊತ್ತಿಲ್ಲ. ಸರಿ, ಇವನನ್ನು ಸಹ ಸೇರಿಸಿಕೊಳ್ಳುವ ಅಂತೇಳಿ ಅವನನ್ನು ಸೇರಿಸಿಕೊಳ್ತಾನೆ. ಎಷ್ಟು ಜನ ಆದರೂ? 5 ಜನ. 5 ಜನ ಅಲ್ವಾ? 5 ಜನ ಆದ್ರಲ್ಲ? 5 ಜನ ಆದರು. ಹಾಂ, 5 ಜನ ಸೇರುವಾಗ ಗುರು ದರ್ಶನ ಪಟ್ಟ ಅಂತ ಆಗಿಬಿಡ್ತದೆ. ಇದಕ್ಕೇನು ಅರ್ಥ? 5 ಜನ ಸೇರುವಾಗ ಇವನ ಈ ಯಾತ್ರೆಯಲ್ಲಿ ಗುರುವನ್ನು ಹುಡುಕಿಕೊಂಡು ಬಂದಲ್ಲ, ಗುರುವನ್ನು ಹುಡುಕಿಕೊಂಡೇ ಬಂದ. ಬರುವಾಗ ಒಬ್ಬೊಬ್ಬೊಬ್ಬೊಬ್ಬರೇ ಸಿಕ್ಕಿದ್ರು ಅಲ್ವಾ? ಮೊದಲಿಗೆ ಒಂದು ವ್ಯಕ್ತಿ ಗುರುವನ್ನು ಹುಡುಕಿಕೊಂಡು ಹೋದವ ಅಲ್ವಾ? ಹಾಂ, ಒಬ್ಬ ಸಿಗ್ತಾನೆ ದಾರಿಯಲ್ಲಿ ಅಲ್ವಾ? ಅವನು ಯಾರು ಗೊತ್ತುಂಟ? ಅವನ ಹೆಸರು ಅವಮಾನ. ಗುರು ಸೇವೆ ಮಾಡಬೇಕು ಅಂದರೆ ನೀನು ಅವಮಾನ, ಬೈಗಳು ಎಲ್ಲವನ್ನು ಸಹಿಸಿಕೊಳ್ಬೇಕು. ನಾಚಿಗೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಡಬೇಕು. ಒಟ್ಟಿನಲ್ಲಿ ಹೇಳಿದ್ರೆ ಅವಮಾನ. ಮೊದಲನೇ ವ್ಯಕ್ತಿ ಹೆಸರು ಅವಮಾನ. ಅವಮಾನವನ್ನು ನೀನು ಸ್ವೀಕರಿಸಿದ್ದೀಯಾ? ನಿನಗೆ ಮುಂದೆ ಪ್ರಯಾಣ ಮಾಡ್ಬೋದು ಗುರುವಿನ ಸೇವೆ. ಅರ್ಥ ಆಗ್ತದ? ಹಾಂ, ಇಬ್ಬರು ಪ್ರಯಾಣ ಮಾಡಿದ ಜೊತೆಗೆ ಅವಮಾನವನ್ನು ಸ್ವೀಕಾರ ಮಾಡಿದವ, ಏನಾದರೂ ಸರಿ ನೀನು ಬೇಕು ಅಂತೇಳಿ ಅಲ್ವಾ? ಹಾಂ, ಎರಡನೇ ವ್ಯಕ್ತಿ ಸಿಗ್ತಾನಲ್ಲ, ಅವನು ಯಾರು? ಅವನ ಹೆಸರು ಪುಣ್ಯ ಅಂತ. ಅರ್ಥ ಆಯ್ತಾ? ಅವನ ಹೆಸರು ಪುಣ್ಯ. ಅವಮಾನ ಬೇಕು, ಪುಣ್ಯವೂ ಇರಬೇಕು. ಅರ್ಥ ಆಯ್ತಲ್ಲ? ಅವಮಾನವನ್ನು ನೀನು ಸಹಿಸಿಕೊಂಡ್ರೆ ಮಾತ್ರ ನಿನಗೆ ಪುಣ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ಲ? ಆ 3ನೇ ವ್ಯಕ್ತಿ ಸಿಗ್ತಾನೆ. ಅರ್ಥ ಆಯ್ತಲ್ಲ? ಅವನು ಯಾರು? ಈ ಪುಣ್ಯವನ್ನು ನೀನು ಕಾಪಾಡಿಕೊಳ್ಬೇಕಾದ್ರೆ ನೀನು ದಾಸನಾಗು. ದಾಸನ ಗುಣ. ಅವನು ದಾಸ. ಯಾರು? 3ನೇ ವ್ಯಕ್ತಿ. ಅರ್ಥ ಆಯ್ತಾ? ಪರಿಪೂರ್ಣ ಶರಣಾಗತಿ. ಅಲ್ಲಿ ಬೇರೆ ಏನಿಲ್ಲ, ನೀನು ಪರಿಪೂರ್ಣ ಶರಣಾಗತಿ ಆಗೋದು ದಾಸ ಅಂದರೆ. ಗುರು ಏನು ಹೇಳ್ತಾರೆ ಅದು ಮಾಡ್ತಾ ಹೋಗ್ತಾನೇ ಇರು, ಪ್ರಶ್ನೆ ಕೇಳಲಿಕ್ಕಿಲ್ಲ. ಅರ್ಥ ಆಯ್ತಲ್ಲ? ನಮಃ ಶಿವಾಯ, ಗುರುವೇ ಶರಣ. ಅರ್ಥ ಆಯ್ತಾ? ಇವರನ್ನು ದಾಟಿ ಒಬ್ಬ 4ನೇ ವ್ಯಕ್ತಿ ಸಿಗ್ತಾನೆ ನೋಡು. 4ನೇ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತ ಹೇಳಿದಲ್ಲ, ಈ 3 ಮೌನರಾದ್ರಲ್ಲ, ಆ ವ್ಯಕ್ತಿ ಯಾರು ಗೊತ್ತುಂಟ? ಸತ್ಯ. ಆ ವ್ಯಕ್ತಿ ಸತ್ಯ. ಆ ಸತ್ಯ ಯಾವಾಗ ನಿನಗೆ ನಿನ್ನ ಒಳಗೆ ಆ ಸತ್ಯ ದರ್ಶನ ಆಗ್ತದೆ, ಆವಾಗ ನಿನಗೆ ಗುರು ದರ್ಶನ ಆಗ್ತದೆ ಅಂತ ಹೇಳೋದು 5ನೇ ವ್ಯಕ್ತಿ. ಪರಿಪೂರ್ಣ ಆಯ್ತು. ಅಲ್ಲಿ ಬಂದದ್ದು ಒಬ್ಬ, 4 ಜನ ಸೇರಿದ್ರು ಅಲ್ವಾ? ಯಾರೆಲ್ಲ ಸೇರಿದ್ರು? ಅವಮಾನ, ಪುಣ್ಯ, ದಾಸ ಅಲ್ವಾ? ಸತ್ಯ. ಈ 4 ವಿಚಾರ ಒಂದು ಗುರು ಭಕ್ತನಲ್ಲಿದ್ದರೆ, ಒಂದು ಗುರುವಿನ ಶಿಷ್ಯನಲ್ಲಿದ್ದರೆ ಖಂಡಿತವಾಗಿಯೂ ಅವನಿಗೆ ಗುರು ಸಾಕ್ಷಾತ್ಕಾರ ಆಗ್ತದೆ. ಗುರು ಯಾರು ಅಂತೇಳಿ ಅವನಿಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಲ್ವಾ? ಗುರುವಿನ ಜೊತೆ ಇರುವಾಗ ಅದು ಜೈಲಿನಲ್ಲಿದ್ದಾಗಿರ್ತದೆ. ಜೈಲಿನಲ್ಲಿದ್ದಾಗೆ ಗುರುವಿನ ಜೊತೆ ಇರುವಾಗ ಉಂಟಲ್ಲ, ಅದು ಜೈಲು. ಅರ್ಥ ಆಗ್ತದ? ಅಷ್ಟು ಕಷ್ಟಪಡ್ತಾರೆ, ವಿಲಿ 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 ಅಂತ ಒದ್ದಾಡ್ತಾರೆ. ಅರ್ಥ ಆಯ್ತಲ್ವ ವಿಷಯ ಹೇಳೋದು? ಅದೇ ಸ್ವರ್ಗ ಅಂತ ತಿಳ್ಕೊಂಡ್ರೆ, ಅರ್ಥ ಆಯ್ತಲ್ವ? ಆ ಗುರುವಿನ ಸೇವೆಯೇ ಸ್ವರ್ಗ ಅಂತ ತಿಳ್ಕೊಂಡ್ರೆ ಅವನಿಗೆ ಬೇರೆ ಏನು ಕಣ್ಣಿ ಕಾಣೋದಿಲ್ಲ.
ಈ ಜೈಲು ಎಂಬ ವಿಚಾರ ಯಾಕೆ ಹೇಳಿದೆ ಗೊತ್ತುಂಟ? ಯಾಕೆ ಹೇಳಿದ್ದು ಅಂತೇಳಿದರೆ, ಒಂದು ಬಂಧನ. ಗುರುವಿನ ಸೇವೆ ಮಾಡುವಾಗ ಈ ಗುರುಭಕ್ತರಿಗೆ ಇನ್ನು ಗುರು ಶಿಷ್ಯರಿಗೆ ಅರ್ಥ ಆಯ್ತಲ್ಲ, ಒಂದು ಬಂಧನ. ಏನಪ್ಪ ನಾವು ಬಂಧನದಲ್ಲಿದ್ದೇವೆ, ಅಪ್ಪ ನಮಗೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರಲ್ಲ ಇವರು, ಇವರೊಂದು ಮನುಷ್ಯರ, ಇವರೊಂದು ಗುರುಗಳ ಸ್ಥಾನಕ್ಕೆ ಯೋಗ್ಯವಾದವರ ಅಂತ ಹೇಳುವವರೇ ಇರೋದು ಪ್ರಪಂಚದಲ್ಲಿ. ಇವರಿಗೆಲ್ಲ ಜೈಲು, ಅರ್ಥ ಆಯ್ತಲ್ವ? ಇನ್ನು ಗುರುವೇ ಸರ್ವಸ್ವ ಅಂತ ಹೇಳ್ತಾನಲ್ಲ, ಅವನಿಗೆ ಅದು ಸ್ವರ್ಗ, ಅರ್ಥ ಆಯ್ತಲ್ವ? ಅವನಿಗೆ ಅದು ಸ್ವರ್ಗವೇ, ಅದು ಪರಮಾನಂದ ಸ್ಥಿತಿ, ಬ್ರಹ್ಮಾನಂದ ಸ್ಥಿತಿ, ಎಲ್ಲವೂ ನಮ್ಮ ಒಳಗೆ ಇರೋದು ಅಂತ. ಎರಡು ರೀತಿಯಲ್ಲಿ ಗುರು ಸೇವೆ ಮಾಡೋರಿದ್ದಾರೆ ಅಂತ ಹೇಳೋದು. ಅದನ್ನೇ ಹೇಳೋದು, ಗುರುವಿಗೆ ಶಿಷ್ಯ ಬೇಡ, ಗುರುವಿಗೆ ಬೇಕಾದ್ದು ಭಕ್ತರು, ಅರ್ಥ ಆಯ್ತಾ? ಶಿಷ್ಯನಿಗೆ ಬೇಕಾದ್ದು ಗುರು, ಅರ್ಥ ಆಗ್ತಾ ಹೇಳೋದು ನಿಮಗೆ? ಗುರುವಿಗೆ ಬೇಕಾದ್ದು ಭಕ್ತರು, ಭಕ್ತರಂದರೆ ಪ್ರಪಂಚ, ಅರ್ಥ ಆಯ್ತಲ್ಲ? ಶಿಷ್ಯ ಅಂದರೆ ತನ್ನನ್ನು ತಾನು ತಿಳಿದು ಜ್ಞಾನವನ್ನು ಪಡೆದುಕೊಳ್ಳುವ, ಅರ್ಥ ಆಯ್ತಲ್ಲ? ಶೂನ್ಯ ಸ್ಥಿತಿಯಲ್ಲಿರುವ ಇವನಿಗೆ ಪ್ರಪಂಚ ಬೇಡ, ಎಲ್ಲವನ್ನು ಬಿಟ್ಟು. ಶಿಷ್ಯನಿಗೆ ಪ್ರಪಂಚ ಬೇಡ, ಅರ್ಥ ಆಯ್ತಲ್ಲ? ಗುರುವಿಗೆ ಪ್ರಪಂಚ ಬೇಕು. ಗುರು ಪ್ರಪಂಚದಲ್ಲಿ ಇದ್ದರೆ ಪ್ರಪಂಚ ಚೆನ್ನಾಗಿರೋದು ಅಂತ ಹೇಳೋದು. ಆದ ಕಾರಣ ಏನು ಹೇಳೋದು ಅಂತೇಳಿದರೆ, ಗುರುವಿಗೆ ಇದು ಶಕ್ತಿಪೀಠ, ಭಕ್ತರಿಗೆ ಇದು ಜ್ಞಾನಪೀಠ, ಅರ್ಥ ಆಯ್ತಲ್ಲ? ಗುರುವಿಗೆ ಗುರು ಇರುವ ಸ್ಥಳ ಶಕ್ತಿಪೀಠ, ಅರ್ಥ ಆಯ್ತಲ್ಲ? ಭಕ್ತರಿಗೆ ಜ್ಞಾನಪೀಠ, ಭಕ್ತನಾದರೂ ಸರಿ ಶಿಷ್ಯನಾದರೂ ಸರಿ ಅವನಿಗೆ ಜ್ಞಾನಪೀಠ. ಸತ್ಯಮೇವ ಜಯತೆ ಅಂತ ಹೇಳೋದು. ಈಗ ಅರ್ಥ ಆಯ್ತಾ ನಿಮಗೆ? ಒಂದು ಗುರು ಭಕ್ತನಿಗೆ, ಒಂದು ಗುರುವಿನ ಸೇವೆ ಮಾಡುವವನಿಗೆ ಏನೆಲ್ಲ ಬೇಕು ಅಂತೇಳಿ, ಅದು ಪ್ರಕೃತಿಯಿಂದ ಏನು ಬರ್ತದೆ ಅದು ಹೋಗ್ತಾನೆ ಇರ್ತದೆ ಅಂತ ಹೇಳೋದು. ಗುರು ಬಳಿ ಅಂದರೆ ಗುರುದೇವ, ಅದು ಗುರು ಬಳಿ ಇದ್ದಾಗ ಜೈಲ್ ಥರ ಅನಿಸುತ್ತೆ ಅವ್ರಿಗೆ ಅಂತ ಫೀಲ್ ಆಗೋದು ಅವರು ಮಾಯೆಯಲ್ಲಿದ್ದಾಗ ಮಾತ್ರ. ಅಂದರೆ ಹೊರಗಡೆ ಅಲ್ಲ, ನಾನು ಹೇಳೋದು ಸತ್ಯ ಹೇಳೋದು, ಅರ್ಥ ಆಯ್ತಲ್ವ? ಗುರುವನ್ನು ಜೀವಂತವಾಗಿರುವ ಸ್ವೀಕಾರ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಸತ್ತು ಹೋದ ಗುರುವನ್ನು, ಶಿವೈಕ್ಯವಾದ ಗುರುವನ್ನು, ಅರ್ಥ ಆಯ್ತಲ್ವ? ಇನ್ನೆಂತ ಈ ದೇಹವನ್ನು ಬಿಟ್ಟ ಗುರುವನ್ನು, ಅರ್ಥ ಆಯ್ತಲ್ವ? ಅದು ಆಸೆಗೆ ಬೇಕಾಗಿ ಮಾಡ್ಬೋದು ಅಷ್ಟೇ, ಬೇರೆ ಏನಲ್ಲ. ಜೀವಂತವಾಗಿರುವ ಗುರು ಸೇವೆ ಒಬ್ಬ ಮಾಡ್ತಾನೆ ಅಂತೇಳಿದರೆ ಅವನ ಜೀವನ ಅದು ಪರಮ ಪವಿತ್ರ ಅಂತ ಹೇಳೋದು ನಾನು, ಅರ್ಥ ಆಯ್ತಲ್ವ? ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳ್ತಾ, ಅರ್ಥ ಆಗ್ತಲ್ಲ ಹೇಳೋದು? ಜೀವಂತವಾಗಿರೋ ಗುರು ಸೇವೆ ಮಾಡಿ ಸ್ಥಿತಿಯನ್ನು ತಿಳಿದುಕೊಳ್ಬೇಕು ಅಂತ ಹೇಳೋದು, ಅದು ಎಷ್ಟೋ ಕೋಟೆಯಲ್ಲಿ ಒಬ್ಬನಿಗೆ ಆಗೋದು, ಅರ್ಥ ಆಯ್ತಲ್ವ? ಖುಷಿ ಬಂದಾಗೆಲ್ಲ ಈಗ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ, ಅದು ಅವರವ್ರ ನಂಬಿಕೆ, ನಾವೆಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಅರ್ಥ ಆಯ್ತಲ್ವ? ನಾವು ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ. ನಂಬಿಕೆ ಎಂಬುದು ಬಹಳ ಮುಖ್ಯ, ಅರ್ಥ ಆಯ್ತಲ್ವ? ಅದರ ದಾಸನಲ್ಲಿ ಬರುವಂಥ ಸ್ಥಿತಿ ಅದು, ಅರ್ಥ ಆಯ್ತಲ್ವ? ಈಗ ದಾಸ ಅಂತ ಒಂದು ಬಂತಲ್ಲ, ಆ ದಾಸನಲ್ಲಿ ಬರುವ ಸ್ಥಿತಿ ಅದು ನಂಬಿಕೆ ಅಂತೇಳಿ, ಅದು ಪರಿಪೂರ್ಣ ಶರಣಾಗತ್ಯ, ಅದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅದರಲ್ಲೆಲ್ಲವೂ ಬಂತು, ಅರ್ಥ ಆಯ್ತಲ್ವ? ಆ ದಾಸನ ಮೇಲೆ ಕರುಣೆ ಅಂತ ಹೇಳೋದು, ಯಾರಿಗೆ? ಭಗವಂತನಿಗೆ. ದಾಸನ ಮೇಲೆ ಯಾಕೆ ಈ ಕರುಣೆ ಅಂತೇಳಿ ಯಾವುದೋ ಒಂದು ಇದರಲ್ಲಿ ಬರ್ತದೆ, ಹಾಡಿನಲ್ಲಿ ಅಲ್ವಾ? ಕಥೆ ಹೇಳೋದು ನಾನು, ಹಾಗೆ ಹೇಳೋದು ನಾನು. ಖುಷಿಯಾಗಿರು, ಈ ಕ್ಷಣ ನಿನ್ನದು ಅಂತ ಬದುಕು, ಹ್ಯಾಪಿಯಾಗಿ ಬದುಕು. ನಿನ್ನ ಜೀವನದಲ್ಲಿ ಗುರು ಸಿಕ್ಕಿದ್ರ, ನಿನ್ನ ಅಂತರಾತ್ಮದ ಗುರು ಅಂತೇಳಿ ನಿನಗೆ ಒಂದು ಅಂತರಾತ್ಮಕದು ಹೇಳ್ತಾ ಇರ್ತದ, ಇವರೇ ನನ್ನ ಅಂತರಾತ್ಮದ ಗುರು ಅಂತೇಳಿ, ಅವ್ರನ್ನ ಯಾವುದೇ ಕಾಲಕ್ಕೆ ಬಿಡಬೇಡ. ಅದು ಒಂದು ಜನ್ಮಕ್ಕಂತೂ ಪರಿಪೂರ್ಣ ಆಗಿ ಆಗ್ತದೆ, ಅದು ಇಲ್ಲಿಗೆ ನಿಲ್ಲುವುದಿಲ್ಲ ಈ ಜನ್ಮ, ಅರ್ಥ ಆಯ್ತಲ್ವ? ಇದು ಮುಂದುವರಿತಾನೆ ಇರ್ತದೆ. ಆದ ಕಾರಣ ನಾವೆಲ್ಲ ಮುಂದೆ ಹೋಗೋದು, ಎಲ್ಲ ಜೀವರಾಶಿಗಳು ಮುಂದೆ ಹೋಗೋದು, ಅರ್ಥ ಆಯ್ತಲ್ವ? ಆದ ಕಾರಣ ಹೇಳೋದು, ಏನು ತಿಳಿದುಕೊಳ್ಳಿಕ್ಕೆ ಹೋಗೋದು ಬೇಡ ಅಂತ ಹೇಳೋದು, ಅರ್ಥ ಆಯ್ತಾ? ಏನು ತಿಳಿದುಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಇಲ್ಲ, ಇದೆಲ್ಲ ನಾವು ರಿಜಿಸ್ಟರ್ ಆಗಿದೆ. ಅದೇ ಹೇಳೋದು, ನಿನ್ನ ವಿಧಿಯಲ್ಲಿ ನಾನಿದ್ದರೆ, ನನ್ನ ವಿಧಿಯಲ್ಲಿ ನೀನಿದ್ದರೆ ನಾವು ಮಾತಾಡಿ ಆಗಬೇಕು, ಬೇರೆ ದಾರಿ ಇಲ್ಲ. ಈ ಸತ್ಯ ತಿಳಿದರೆ ಬೇರೆ ಏನಾದರೂ ಉಂಟಾ? ಅದನ್ನು ನಾವು ಸರಿ ಮಾಡಿಕೊಂಡು ಹೋಗಲಿಕ್ಕೆ ನಮಗೆ ಸರಿಯಾದ ಒಂದು ಬುದ್ಧಿ ಕೆಲಸ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಇಲ್ಲಿ ಬುದ್ಧಿ ಕೆಲಸ ಮಾಡೋದಿಲ್ಲ, ಇಲ್ಲಿ ಮನಸ್ಸು ಕೆಲಸ ಮಾಡೋ ಕಾರಣ ಎಲ್ಲ ಗೊಂದಲ ಆಗುತ್ತೆ. ಗುರು ಹೇಳೋದು, ನಿನ್ನ ಬುದ್ಧಿಯನ್ನಿಟ್ಟು ಕೆಲಸ ಮಾಡಪ್ಪ, ನಿನ್ನ ಬುದ್ಧಿಯನ್ನಿಟ್ಟು ಯೋಚನೆ ಮಾಡಿ ನೋಡು. ಗುರು ಸೇವೆ ಮಾಡಬೇಡ ಅಂತ ಹೇಳೋದಿಲ್ಲ, ನಿನ್ನ ಬುದ್ಧಿಯನ್ನು ನೋಡಿಕೋ, ನೀನು ಬುದ್ಧಿಯನ್ನು ಸರಿಯಾಗಿ
ತಿಳಿದುಕೋ, ನಿನಗೆ ಸಂಸಾರ ಉಂಟು, ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಹೇಳಿದರೆ, ಅಲ್ಲ ಹೊರಗಿನ ವಿಚಾರದಲ್ಲೆಲ್ಲ ಸಾವಿರಾರು ಕಮಿಟ್ಮೆಂಟ್ ಎಲ್ಲ ಉಂಟು ಅಂತ ಹೇಳಿದರೆ, ಆ ಗುರುವನ್ನು ನೀವು ಬುದ್ಧಿಯಲ್ಲಿ ಸೇವೆ ಮಾಡಿ. ಈ ಮನಸ್ಸಿನಲ್ಲಿ ಸೇವೆ ಮಾಡಿದ್ರೆ ಮಾಯ ಆಗೋದು. ಮೊದಲು ನೀವು ಇರುವ ಸ್ಥಿತಿಗೆ ನೀವು ಗೌರವವನ್ನು ಕೊಡಿ ಅಂತ ಹೇಳೋದು ಗುರು. ನೀವು ಇರುವ ಸ್ಥಿತಿಯಲ್ಲಿ ನೀವು ಗುರುವನ್ನು ನೋಡಿಕೊಳ್ಳಿ. ತಿಂಗಳಿಗೊಂದು ಸಲವ, ವಾರಕ್ಕೊಂದು ಸಲವ, ಅಲ್ಲ ವರ್ಷಕ್ಕೊಂದು ಸಲವ, ಅಲ್ಲ 6 ತಿಂಗಳಿಗೊಂದು ಸಲವ ಬಂದು ಏನೋ ಒಂದು ಸೇವೆ ಮಾಡಿಕೊಂಡು, ನಮ್ಮ ಕೈಲಾದ ಸೇವೆ ಮಾಡಿಕೊಂಡು ಹೋಗೋದು ಒಳ್ಳೆಯದು. ಇದು ಜ್ಞಾನ ಬೇಕು, ಅದು ಬೇಕು ಅಂತೇಳಿ ನಾವು ಹುಚ್ಚರಾಗಿ ಓಡೋದುಂಟ್ರೆ ತಪ್ಪು. ಒಂದು ಗುರುವಿನ ದರ್ಶನ ಮಾಡಿ ಗುರುವಿನ ಸೇವೆ ಮಾಡಿದರೆ ಅವನವನ ಕರ್ಮಕ್ಕೆ ತಕ್ಕಂತೆ ಅವನಿಗೆ ಜ್ಞಾನೋದಯ ಆಗ್ತದೆ ಅಂತ ಹೇಳೋದು. ಅವನಿರುವ ಸ್ಥಿತಿಯಲ್ಲೇ ಅವನಿಗೆ ಜ್ಞಾನೋದಯ ಆಗ್ತದೆ ಅಂತ ಹೇಳೋದು. ಅದು ಅವನವನ ಪುಣ್ಯದ ಮೇಲೆ ಡಿಪೆಂಡ್. ಅಷ್ಟೇ ಹೇಳ್ಬೋದು, ಬೇರೆ ಅಂತ ಹೇಳಿಕ್ಕೆ ಸಾಧ್ಯ ಅಲ್ಲ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಗುರುವೇ ಶರಣಂ. ಗುರುವೇ ಶರಣಂ.